ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯದ ಈ ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತು ನಾನು ಡಿ ಸುಬ್ಬರಾವ್ ಅವರು ಬರೆದಿರ್ತಕ್ಕಂತಹ ಒಂದು ಪುಸ್ತಕವನ್ನು ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಅದು ಯಾವುದು ಅಂದರೆ ಹೂ ಮೂವ್ಡ್ ಮೈ ಇಂಟ್ರೆಸ್ಟ್ ರೇಟ್. ಇದು ಲೀಡಿಂಗ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಥ್ರೂ 5 ಟರ್ಬ್ಯುಲೆಂಟ್ ಇಯರ್ಸ್. ದೂರಿ ಸುಬ್ಬರಾವ್. ಇದಕ್ಕೆ ರಘುರಾಮ್ ರಾಜನ್ ಅವರು ಒಂದು ವಾಕ್ಯವನ್ನು ಬರೆದಿದ್ದಾರೆ. ಎ ರಿಂಗ್ ಸೈಡ್ ವ್ಯೂ ಆಫ್ ರನ್ನಿಂಗ್ ಎನ್ ಎಮರ್ಜಿಂಗ್ ಮಾರ್ಕೆಟ್ ಸೆಂಟ್ರಲ್ ಬ್ಯಾಂಕ್ ಡ್ಯೂರಿಂಗ್ ದಿ ಫೈನಾನ್ಷಿಯಲ್ ಕ್ರೈಸಿಸ್. ಡಿ ಸುಬ್ಬರಾವ್ ಅವರು ಯಾರು ಅನ್ನೋದನ್ನ ಮೊದಲು ನೋಡೋಣ. ಅವರು ಭಾರತೀಯ ರಿಸರ್ವ್ ಬ್ಯಾಂಕಿನ 22ನೇ ಗವರ್ನರ್. ಅವರ ಹಿಂದೆ ಯಾರಿದ್ರು ಅಂದ್ರೆ ವೈ.ವಿ. ರೆಡ್ಡಿ ಅವರಿದ್ರು. ಅವರ ನಂತರ ರಘುರಾಮ್ ರಾಜನ್ ಅವರು ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾರೆ. 2008ರಿಂದ 2013 5 ವರ್ಷಗಳ ಕಾಲ ಇವರು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿರ್ತಾರೆ. ಇವರು 1972ರಲ್ಲಿ IAS ಟಾಪರ್ ಆಗ್ತಾರೆ. ಅದರ ನಂತರ ಅವರು ಇದರಲ್ಲಿ ಬರೆದಂತೆ ಹಿ ವಾಸ್ ಫೈನಾನ್ಸ್ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ 2007-8 ಅಂಡ್ ಸೆಕ್ರೆಟರಿ ಟು ದಿ ಪ್ರೈಮ್ ಮಿನಿಸ್ಟರ್ಸ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ 2005ರಿಂದ 7. ಟಾಪಿಂಗ್ ದಿ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಇನ್ 1972, ಸುಬ್ಬರಾವ್ ಜಾಯ್ನ್ಡ್ ದಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಇದನ್ನು ಕೊಟ್ಟಿದ್ದಾರೆ. ಇವರು IAS ಬ್ಯಾಕ್ಗ್ರೌಂಡಿಂದ ಬಂದವರು, RBI ಗವರ್ನರ್ ಆದರು. ಹಾಗಾದ್ರೆ ಈ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅವರು ಅಂದರೆ, ಅವರು ಫಸ್ಟ್ ಬಂದಾಗ ಬ್ಯಾಪ್ಟಿಸಮ್ ಬೈ ಫೈರ್ ಅಂತ, ಅಂದರೆ ಅವರು ಬಂದು 1 ವಾರದಲ್ಲೇ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಬಂತು. ಅದರಿಂದ ಭಾರತಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಅದನ್ನ ನಾನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಅಲ್ಲಿ ಡಿಸಿಷನ್ ಅನ್ನು ಅವರು ತಗೋಬೇಕಾದಂಥ ಪರಿಸ್ಥಿತಿ ಬಂತು. ಇನ್ಫ್ಲೇಷನ್ ಇರುತ್ತೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗಿ ಇಂಟ್ರೆಸ್ಟ್ ರೇಟನ್ನು ವೈ.ವಿ. ರೆಡ್ಡಿ ಅವರು ಜಾಸ್ತಿ ಮಾಡಿಟ್ಟು ಹೋಗಿರ್ತಾರೆ. ಇವರು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕಿಂತ ಹೆಚ್ಚಾಗಿ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಬೇಕು ಡ್ಯೂ ಟು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಬೇಕಾದ ಪರಿಸ್ಥಿತಿ ಬಂದು ಕಡಿಮೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಅಲ್ಲಿ ಆ ಸೆಂಟ್ರಲ್ ಬ್ಯಾಂಕಿನ ಮುಖ್ಯ ಧ್ಯೇಯ ಯಾವುದಾಗುತ್ತೆ ಅಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋದು, ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡೋದು ನೆಕ್ಸ್ಟ್ ಬರುತ್ತೆ. ಎಟ್ ದಿ ಟೈಮ್ ಆಫ್ ದಿ ಕ್ರೈಸಿಸ್ ಅಂತ ಅವರು ನಿರ್ಧಾರ ತಗೊಂಡು ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಕ್ಕೆ ಹೋಗ್ತಾರೆ. ಅದು ಬಹಳ ಮುಖ್ಯವಾದ ವಿಚಾರ. ಅದನ್ನು ಹೇಗೆ ಮಾಡಿದ್ರು, ಅದಕ್ಕೆ ಯಾವ್ಯಾವ ರೀತಿ ಟೀಕೆ ಟಿಪ್ಪಣಿಗಳು ಬಂದವು ಅನ್ನೋದನ್ನ ಇಲ್ಲಿ ಬರೆದಿದ್ದಾರೆ. ಅದೇ ರೀತಿ ಅವರು ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಕ್ಕೆ ಹೋದ ತಕ್ಷಣ ಎಲ್ಲ ಸುದ್ದಿ ಆಗ್ತಿತ್ತಲ್ಲ. ಇವರು ಒಂದ್ಸಲಿ ಬಾರ್ಬರ್ ಶಾಪಿಗೆ ಹೋಗಿರ್ತಾರೆ, ಕ್ಷೌರಿಕನ ಹತ್ರ ಹೋಗಿರ್ತಾರೆ. ಅವರು ಕೂಡ ಕೇಳ್ತಾರಂತೆ, ಸರ್ ನೀವು ಮತ್ತೆ ಯಾವಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತೀರಾ ಅಂತ. ಆಗ ಅವ್ರು ನಿಮ್ಗೆ ಏನು ಗೊತ್ತ್ರಿ ಇಂಟ್ರೆಸ್ಟ್ ರೇಟ್ ಬಗ್ಗೆ ಅಂತ ಇವ್ರು ಕೇಳ್ತಾರಂತೆ ಅವರಿಗೆ. ಅವ್ರು ಹೇಳ್ತಾರಂತೆ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್, ಆದರೆ ಅದನ್ನ ಕೇಳಿದ್ರೆ ನಿಮ್ಗೆ ಇಲ್ಲಿ ಕೂದಲು ನೆಟ್ಟಗಾಗುತ್ತೆ ಏನಂತ ನನಗೆ ಗೊತ್ತು, ಅವಾಗ ನಾನು ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಹೇಳ್ತಾರಂತೆ. ಅದೊಂದು ಹಾಸ್ಯ ಪ್ರಸಂಗವನ್ನು ಅವರು ಹಂಚ್ಕೋತಾರೆ. ಅದು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಅದೇ ರೀತಿ ಅವರು ಅಟಾನಮಿ ಆಫ್ ಸೆಂಟ್ರಲ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾರೆ. ನೋಡಿ, ರಿಸರ್ವ್ ಬ್ಯಾಂಕ್ ಒಂದು ಅಟಾನಮಸ್ ಇನ್ಸ್ಟಿಟ್ಯೂಷನ್, ಅದು ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತೆ. ಆದರೆ ಅದು ಸರ್ಕಾರದ ಇಂಟರ್ವೆನ್ಷನ್ ಇರುತ್ತಾ ಇಲ್ವಾ, ಅಲ್ಲಿ ಸರ್ಕಾರ ಮಧ್ಯ ಮೂಗು ತೂರಿಸುತ್ತಾ ಅಥವಾ ಇವರಿಗೆ ಪ್ರೆಷರ್ ಹಾಕುತ್ತಾ, ಮತ್ತೆ ಅದು ಅಟಾನಮಸ್ ಇನ್ಸ್ಟಿಟ್ಯೂಷನ್ ಆಗಿರೋದು ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಅವರು ವಿವರಿಸ್ತಾರೆ. ಯಾಕೆ ಅಟಾನಮಸ್ ಆಗಿರ್ಬೇಕು ಅಂದ್ರೆ, ನೋಡಿ, ಸರ್ಕಾರದ ಫೋಕಸ್ ಏನಿರುತ್ತೆ ಅಂದ್ರೆ ಶಾರ್ಟ್ ಟರ್ಮ್ ಗ್ರೋತ್ ಬಗ್ಗೆ ಅವರು ಫೋಕಸ್ ಮಾಡ್ತಾರೆ. ಯಾಕೆಂದ್ರೆ ಯಾವುದೋ ಒಂದು ಪಕ್ಷ ಅಧಿಕಾರ ಹಿಡಿದಿರುತ್ತೆ, ಅವ್ರಿಗೆ ತಕ್ಷಣ ನಾವು ಗ್ರೋತ್ ಅನ್ನ ತೋರಿಸ್ಬೇಕು ಅಂತ ಇರುತ್ತೆ. ಆದ್ರೆ ರಿಸರ್ವ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಯಾವ ತರ ನೋಡ್ತಾ ಇರುತ್ತೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನೋಡ್ತಾ ಇರುತ್ತೆ. ನಮ್ಗೆ ಇನ್ನೂ 20 ವರ್ಷ ಬಿಟ್ಟು 10 ವರ್ಷ ಬಿಟ್ಟು ಸ್ಟೆಬಿಲಿಟಿ ಇರಬೇಕು. ಈಗ ಒಂದು 2 ವರ್ಷದ ಗ್ರೋತಿಗೋಸ್ಕರ ನಾವು ಇನ್ನೊಂದು 10 ವರ್ಷ ಬಿಟ್ಟು ಕ್ರೈಸಿಸ್ಗೆ ಬೀಳೋದಕ್ಕಾಗಲ್ಲ. ಹಾಗಾಗಿ ಲಾಂಗ್ ಟರ್ಮ್ ವ್ಯೂ ಅನ್ನ ರಿಸರ್ವ್ ಬ್ಯಾಂಕ್ ಇಟ್ಕೊಂಡಿರುತ್ತೆ, ಆದರೆ ಸರ್ಕಾರ ಶಾರ್ಟ್ ಟರ್ಮ್ ವ್ಯೂ ಅನ್ನು ಇಟ್ಕೊಂಡಿರುತ್ತೆ. ಅದರಿಂದ ಸರ್ಕಾರಕ್ಕೂ ಮತ್ತು ಇದಕ್ಕೂ ಭಿನ್ನಾಭಿಪ್ರಾಯಗಳು ಬರುತ್ತೆ. ಅವರು ಸರ್ಕಾರ ರಿಸರ್ವ್ ಬ್ಯಾಂಕ್ ಗವರ್ನರ್ನ ಕನ್ಸಲ್ಟ್ ಮಾಡಿ ಗೈಡೆನ್ಸ್ ನ ಕೊಡಬಹುದು ಅಂತ ಪ್ರಾವಿಷನ್ ಇದೆ. ಆದರೆ ಅದು ಇವತ್ತವರೆಗೂ ಇನ್ವೋಕ್ ಆಗಿಲ್ವಂತೆ ಆ ಪ್ರಾವಿಷನ್ ರಿಸರ್ವ್ ಬ್ಯಾಂಕ್ ಹಿಸ್ಟ್ರಿಯಲ್ಲಿ. ಆದರೆ ಇಂಡೈರೆಕ್ಟ್ ಪ್ರೆಷರ್ ಬರುತ್ತೆ ಸರ್ಕಾರದಿಂದ ಅಂತ ಅವ್ರು ಹೇಳ್ತಾರೆ. ಅವರು ಚಿದಂಬರಂ ಅವ್ರ ಜೊತೆ, ಪಿ ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಅವಾಗ. ಅವರು ಯಾವ ರೀತಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು, ಯಾವ ರೀತಿ ಪ್ರೆಷರ್ಗಳು ಕ್ರಿಯೇಟ್ ಆಗ್ತಾ ಇತ್ತು, ಅನ್ಅಫಿಷಿಯಲ್ ಪ್ರೆಷರ್ ಯಾವ ರೀತಿ ಕ್ರಿಯೇಟ್ ಆಗ್ತಾ ಇತ್ತು ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ.
ಈ ಅಫಿಷಿಯಲಿ ಪ್ರೆಷರ್ ಅನ್ನು ಉಂಟು ಮಾಡಲ್ಲ, ಆದರೆ ಅನ್ಅಫಿಷಿಯಲ್ ಆಗಿ ಹೇಗೆ ಸರ್ಕಾರದಿಂದ ಪ್ರೆಷರ್ ಬರ್ತಾ ಇತ್ತು, ಆದಾಗ್ಯೂ ಕೂಡ ಅದರ ಸ್ವಾಯತ್ತತೆಯನ್ನ ಮೇಂಟೈನ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಚೆನ್ನಾಗಿ ವಿವರಿಸಿದ್ದಾರೆ. ಅದಿದೆ. ನಂತರ ಇನ್ನೂ ಒಂದನ್ನು ಅವರು ವಿವರಿಸ್ತಾರೆ. ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆಗುತ್ತೆ. ರಿಸರ್ವ್ ಬ್ಯಾಂಕ್ ಕೂಡ ಮುಂಬೈಯಲ್ಲೇ ಇರೋದು, ನಿಮಗೆ ಗೊತ್ತು, ಹೆಡ್ ಆಫೀಸ್. ಅಲ್ಲಿ ಇವರು ಬಿಲ್ಡಿಂಗ್ ಅಲ್ಲಿ ಇರ್ತಾರೆ. ಅವರಿಗೆ ಆ ತಾಜ್ ಹೋಟೆಲಿನ ಅಟ್ಯಾಕ್ ಕಾಣ್ತಾ ಇರುತ್ತೆ. ಆದರೆ ಎಟ್ ದಿ ಟೈಮ್ ಅವರು ರಿಸರ್ವ್ ಬ್ಯಾಂಕಿನ ಮುಖ್ಯ ಕಾರ್ಯವನ್ನು ಕೂಡ ನಿರ್ವಹಿಸಬೇಕಾಗಿರುತ್ತದೆ. ಅದು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಸೊ ಅವ್ರು ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಾರೆ. ಅವರು ಇಲ್ಲಿ ನೋಡಿದ್ರೆ ಇಲ್ಲಿ ಅಟ್ಯಾಕ್ ಆಗಿರುತ್ತೆ. ಅದನ್ನ ಆ ದಿನಗಳು ನನಗೆ ನೆನಪು ಬರುತ್ತೆ ಅಂತ ಅವರು ಇಲ್ಲಿ ಬರ್ಕೋತಾರೆ. ಆಮೇಲೆ ರಿಸರ್ವ್ ಬ್ಯಾಂಕ್ನ ಆಫೀಸಲ್ಲಿ ಕೂತ್ಕೊಂಡಾಗ ಅವರಿಗೆ ಹೊರಗಡೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಕಾಣುವ ನೋಟ, SBI ಅವೆಲ್ಲ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅದನ್ನು ವಿವರಿಸ್ತಾರೆ ಅದು ಹೇಗಿದೆ ಅಂತ. ಹಾಗಾಗಿ ನಾನು ಇಲ್ಲಿ ಬಿಟ್ಟ ಮೇಲೆ ನನಗೆ ಒಂದಿಷ್ಟು ದಿವಸ ಆ ಆಫೀಸನ್ನು ಎಂಜಾಯ್ ಮಾಡೋದಕ್ಕೆ ಫ್ರೀ ಟೈಮ್ ಕೊಡಿ ಅಂತ ಕೇಳಬೇಕು ಅನ್ಸುತ್ತೆ ಅಂತ ಬರ್ಕೊಂಡಿದ್ದಾರೆ. ಅದು ಬಹಳ ಚೆನ್ನಾಗಿದೆ. ಹಾಗಿದೆ. ನಂತರ ಅವರು ಗಾಂಧೀಜಿಯ ಒಂದು ಮಾತನ್ನ ನೆನಪಿಸ್ಕೊಳ್ತಾರೆ. ಗಾಂಧೀಜಿ ಗ್ಲೋಬಲೈಸೇಷನ್ ಬಗ್ಗೆ, ಹೊರಗಡೆ ಯಾವ ಕಲ್ಚರ್ಗಳು ಕೂಡ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡಲಿ, ನಮ್ಮನ್ನ ಬೆಳಗಿಸ್ಲಿ, ಆದರೆ ಅವರು ನಮ್ಮ ಮೂಲವನ್ನು ಅಳಿಸಿ ಹೋಗುವಂತೆ ಮಾಡಬಾರ್ದು, ನಮ್ಮ ಮೂಲವನ್ನು ಬಿಡಬಾರ್ದು ಅನ್ನುವ ಇದನ್ನ ಹೇಳಿರ್ತಾರೆ. ಅದನ್ನು ಅವ್ರು ನೆನಪಿಸ್ಕೊಳ್ತಾರೆ. ಗ್ಲೋಬಲೈಸೇಷನ್ ಇಂದ ನಾವು ಅದರಿಂದ ಏನು ಬೆನಿಫಿಟ್ ಇದೆ ಅದನ್ನು ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು, ಅದರಿಂದ ಏನು ಕಾಸ್ಟ್ ಇದೆ ಅದನ್ನು ಕಡಿಮೆ ಮಾಡ್ಕೋಬೇಕು. ಆ ರೀತಿಯಾಗಿ ನಾವು ಗ್ಲೋಬಲೈಸೇಷನ್ನ ಲಾಭವನ್ನು ಪಡ್ಕೋಬೇಕು. ಅದರಿಂದ ಯಾವುದು ಲಿಮಿಟೇಷನ್ಸ್ಗಳಿದೆ ಅದನ್ನು ನಾವು ಕಡಿಮೆ ಮಾಡ್ಕೋಬೇಕು, ಏನು ಲಾಭ ಇದೆ ಅದನ್ನು ಜಾಸ್ತಿ ಮಾಡ್ಕೋಬೇಕು. ಅದರಲ್ಲಿ ಗಾಂಧೀಜಿ ಅವರನ್ನು ನೆನಪಿಸ್ಕೊಳ್ತಾರೆ. ಬೇರೆ ಕಲ್ಚರ್ಗಳು ನಮ್ಮ ಕಲ್ಚರನ್ನು ಬೆಳಗಿಸ್ಲಿ ಅಥವಾ ನಮ್ಮನ್ನು ಬೆಳಗಿಸಲಿ, ಆದರೆ ನಮ್ಮ ಪಾದವನ್ನು ಅಥವಾ ನಮ್ಮ ಮೂಲವನ್ನು ಅದು ಅಳಿಸದಂತೆ ಇರಬೇಕು ಅಂತ ಅದನ್ನು ಅವರು ನೆನಪಿಸ್ಕೊಳ್ತಾರೆ. ಅದು ಬಹಳ ಚೆನ್ನಾಗಿ ಇದೆ. ಅದೇ ಹೇಳ್ತಾರೆ ಅವರು, RBI ಥಿಂಕ್ ಗ್ಲೋಬಲ್ ಆಕ್ಟ್ ಲೋಕಲ್ ಅಂತ, ಆ ರೀತಿಯಾಗಿ RBI ವರ್ಕ್ ಮಾಡಬೇಕು ಅಂತ ಅವರು ಹೇಳ್ತಾರೆ. ಈ ರೀತಿಯಾಗಿ ಈ ಪುಸ್ತಕ ಒಟ್ಟು ಬಹಳ ಚೆನ್ನಾಗಿ ಇದೆ, ನೀವು ಓದಬಹುದು. ಹೇಗೆ ಒಬ್ಬ ಸೆಂಟ್ರಲ್ ಬ್ಯಾಂಕ್ ಗವರ್ನರ್ ಅವರು ಯೋಚನೆ ಮಾಡ್ತಾರೆ ಏನು ಅನ್ನೋದನ್ನ ನೀವು ಚೆನ್ನಾಗಿ ತಿಳ್ಕೊಳ್ಬಹುದು. ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರವನ್ನ ಡಿ ಸುಬ್ಬರಾವ್ ಅವರು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಅದು ಯಾವುದು ಅಂದ್ರೆ, RBI ಏನ್ ಡಿಸಿಷನ್, ಇಂಟ್ರೆಸ್ಟ್ ರೇಟ್ ಬಗ್ಗೆ ಏನ್ ಡಿಸಿಷನ್ ತಗೊಳುತ್ತೆ, ಅದಕ್ಕೆ ವಿರುದ್ಧವಾಗಿ ಅಥವಾ ಅದಕ್ಕೆ ರೆಸ್ಪಾನ್ಸ್ ಆಗಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಹೇಗೆ ಅವರ ಇಂಟ್ರೆಸ್ಟ್ ರೇಟ್ ಅನ್ನ ಇಡಬೇಕು ಅಂತ ಸರ್ಕಾರ ಅವ್ರಿಗೆ ಆದೇಶ ಕೊಡುತ್ತೆ ಅಥವಾ ಹೇಳುತ್ತೆ ಅಂತ. ಸರ್ಕಾರ ಅಥವಾ ಫೈನಾನ್ಸ್ ಮಿನಿಸ್ಟ್ರು ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಹೆಡ್ಗಳ ಜೊತೆ ಮೀಟಿಂಗ್ ಅನ್ನು ಅರೇಂಜ್ ಮಾಡ್ಕೊಂಡಿರ್ತಾರೆ. ಇದು ನೀವು RBI ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿದ್ರೆ ನೀವು ಜಾಸ್ತಿ ಮಾಡಬೇಡಿ, ಹೇಗಿದೆಯೋ ಹಾಗೆ ಇಡಿ. ಹೀಗೆ ಹೇಳಿದಾಗ ಏನಾಗುತ್ತೆ ಅಂದರೆ, RBI ಯಾವ ಕಾರಣಕ್ಕಾಗಿ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿರುತ್ತೋ ಅದರ ಉದ್ದೇಶ ಈಡೇರಲ್ಲ. ಉದಾಹರಣೆಗೆ ಇನ್ಫ್ಲೇಷನ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಅವರು ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡಿರ್ತಾರೆ. ಆದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಅದು ಹೇಗಿದೆಯೋ ಹಾಗೆ ಇಟ್ಕೊಂಡಿದ್ದಾಗ ಏನಾಗುತ್ತೆ ಅಂದರೆ, ಸಾಲ ಮುಂಚೆ ಯಾವ ರೇಟಿಗೆ ಸಿಗ್ತಾ ಇತ್ತೋ ಅದೇ ರೇಟಿಗೆ ಜನರಿಗೆ ಸಿಗುತ್ತೆ. ಆಗ ಎಕನಾಮಿಕ್ ಆಕ್ಟಿವಿಟಿ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಅದರಿಂದ ಸರ್ಕಾರ ಶಾರ್ಟ್ ಟರ್ಮ್ ಗ್ರೋತ್ ಅನ್ನು ಪಡ್ಕೋಬಹುದು. ಆದರೆ ಲಾಂಗ್ ಟರ್ಮ್ ದೃಷ್ಟಿಯಿಂದ RBI ಯಾವುದೋ ಒಂದು ನಿರ್ಧಾರವನ್ನು ತಗೊಂಡಿರುತ್ತೆ, ಇನ್ಫ್ಲೇಷನ್ ಅನ್ನ ಈಗ ಕಂಟ್ರೋಲ್ ಮಾಡಬೇಕು, ಮುಂದೆ ಸ್ಟೆಬಿಲಿಟಿಗೆ ಅನುಕೂಲ ಆಗುತ್ತೆ ಅಂತ. ಈ ರೀತಿಯಾಗಿ ಸರ್ಕಾರ ನಿರ್ವಹಿಸುತ್ತೆ. ಇದು ಬಹಳ ಮುಖ್ಯವಾದ್ದು ಅಂತ ಅವರು ಬರೆದಿದ್ದಾರೆ. ಇಲ್ಲಿ ಹೇಗೆ RBI ತನ್ನ ಕಾರ್ಯನಿರ್ವಹಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನ ಅವರು ಚೆನ್ನಾಗಿ ವಿವರಿಸಿದ್ದಾರೆ ನೋಡಿ. ಇದೇ ರೀತಿಯಾಗಿ ಇನ್ನೊಂದನ್ನ ಸನ್ನಿವೇಶನ ಅವರು ವಿವರಿಸ್ತಾರೆ. ಅವರು ಫೈನಾನ್ಸ್ ಸೆಕ್ರೆಟರಿ ಆಗಿದ್ದಾಗ ಬಜೆಟ್ ಟೈಮಲ್ಲಿ RBI ಸರ್ಕಾರಕ್ಕೆ ಅದರ ಲಾಭ ಸರ್ಪ್ಲಸ್ ಪ್ರಾಫಿಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅದು ಬಜೆಟ್ ಟೈಮಲ್ಲಿ ನೀವು ಜಾಸ್ತಿ ಕೊಡಬೇಕು ಅಂತ ಸರ್ಕಾರದಿಂದ RBI ಪ್ರೆಷರ್ ಇರುತ್ತೆ. ಅವರು ಫೈನಾನ್ಸ್ ಸೆಕ್ರೆಟರಿ ಆಗಿದ್ದಾಗ YV ರೆಡ್ಡಿ ಅವರು ಗವರ್ನರ್ ಆಗಿರ್ತಾರೆ. ಆಗ ಇವರು ಸರ್ಕಾರದಿಂದ ಹೇಳಿರ್ತಾರೆ, ಡಿವಿಡೆಂಡ್ಸ್ ಅಥವಾ ಪ್ರಾಫಿಟ್ ಅನ್ನ ನಮಗೆ ಟ್ರಾನ್ಸ್ಫರ್ ಮಾಡಿ ಅಂತ. ಇವರೇ ಗವರ್ನರ್ ಆದಾಗ ಇವರಿಗೆ ಸರ್ಕಾರದಿಂದ ಆ ಪ್ರೆಷರ್ ಬಂದಿರುತ್ತೆ.
ಸೊ ನಾನು ಎರಡೂ ಸೈಡು ಇದ್ದು ಅದನ್ನು ನೋಡಿದ್ದೀನಿ ಅಂತ ಇವರು ಬರ್ಕೊಂಡಿದ್ದಾರೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದು ವಿಚಾರ ಏನು ಅಂದ್ರೆ, ರಘುರಾಮ್ ರಾಜನ್ ಅವರ ಐ ಡು ವಾಟ್ ಐ ಡು ಅನ್ನುವ ಪುಸ್ತಕವನ್ನು ಕೂಡ ನಾನು ರಿವ್ಯೂ ಮಾಡಿದ್ದೇನೆ. ಇವರ ನಂತರ ಅವರು ಗವರ್ನರ್ ಆಗಿದ್ದಂಥವ್ರು. ಅವರ ಪುಸ್ತಕವನ್ನು ನೀವು ಓದಬಹುದು. ಅದನ್ನು ನಾನು ರಿವ್ಯೂ ಮಾಡಿದಿರ್ತಕ್ಕಂತಹ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಓದಿ. ಧನ್ಯವಾದಗಳು.